ನಮಸ್ಕಾರ ಸ್ನೇಹಿತರೆ. ಇವತ್ತು ಮೇ 2026 28ನೇ ತಾರೀಕು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತಿನವರೆಗೂ ಕೂಡ ಕಾಲಾವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಉತ್ತಮ ಆಡಳಿತವನ್ನು ಕೊಡೋದ್ರ ಮುಖಾಂತರವಾಗಿ ಅಹಿಂದ ವರ್ಗಕ್ಕೆ ಮಾರ್ಗದರ್ಶಕರಾಗಿ ದೊಡ್ಡ ವರ್ಗವನ್ನೇ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಧಿಕಾರವನ್ನು ತ್ಯಜಿಸುವಂತಹ ದಿನ. ನಿನ್ನೆಯಿಂದಲೂ ಅವರ ಅಭಿಮಾನಿಗಳ ತುಂಬ ಗೋಳಾಟಗಳು, ಅಳುವುದು, ನಗುವುದು ಎಲ್ಲವನ್ನೂ ಕೂಡ ಅನುಭವಿಸುವಂತಹ ಒಂದು ವರ್ಗವನ್ನು ತಾವು ಕಾಣ್ತಾ ಇದ್ದೇವೆ. ಇದು ಸಾಮಾನ್ಯ. ಒಂದು ಅಭಿಮಾನಿ ವರ್ಗವನ್ನು ಕಟ್ಟಿಕೊಂಡು ಒಂದು ದೊಡ್ಡ ಸಮುದಾಯದ ವ್ಯಕ್ತಿಯಾಗಿ ಈ ರಾಜ್ಯವನ್ನು ಮುನ್ನಡೆಸಿದಂಥವರು ಅವರ ಪರವಾಗಿ ಅವರ ಅಭಿಮಾನಿಗಳಾಗಿ ಅಳೋದನ್ನು ನೋಡೋದು ಸಹಜವಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಪ್ರಕ್ರಿಯೆ ಆಗಿರಬಹುದು. ಅವರ ಉತ್ಸಾಹಭರಿತ ಅಭಿಮಾನಿಗಳು, ಅವರಿಂದ ಹಲವಾರು ಯೋಜನೆಗಳನ್ನು ಪಡೆದಂತಹ ಅನುಯಾಯಿಗಳಾಗಿರ್ಬೋದು, ಈ ರೀತಿ ಇರುವಂತಹ ಅಭಿಮಾನಿಗಳ ಒಂದು ಅಳುವನ್ನು ನಾವು ಸಹಜವಾಗಿ ನಂಬಬಹುದು. ವಿಚಿತ್ರ ಏನು ಅಂದರೆ, ಈ ರಾಜ್ಯದ ಸಚಿವರಾಗಿರ್ತಕ್ಕಂಥವರು ಕೂಡ ಅಳ್ತಾರೆ. ಲೆಕ್ಕ ಹಾಕಿ, ಈ ರಾಜ್ಯದ ಸಚಿವರಾಗಿರುವಂತಹ ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರ ಕಣ್ಣಲ್ಲಿ ನೀರು ಬರ್ತದೆ ಅಂತಂದರೆ ಹೇಗೆ ಇದು? ಈ ರಾಜ್ಯ ನಿಮಗೆ ಕೆಲಸವನ್ನು ಕೊಟ್ಟಿದೆ. ಆ ಕೆಲಸವನ್ನು ನ್ಯಾಯ, ನಿಷ್ಠೆ, ಧರ್ಮದ ಮುಖಾಂತರವಾಗಿ ತಾವುಗಳು ಮುನ್ನಡೆಸ್ಕೊಂಡು ಹೋಗಿರ್ತೀರ. ನೀವು ಈ ಇಲಾಖೆಯನ್ನು ಮುನ್ನಡೆಸೋದಕ್ಕೆ ಸರ್ಕಾರವಾಗಿರ್ತಕ್ಕಂಥ ನಾವುಗಳು ಒಂದಿಷ್ಟು ಹಣವನ್ನು ಸಂಬಳವಾಗಿ ರೂಪದಲ್ಲಿ ಕೊಡ್ತೀವಿ. ನಿಮ್ಮ ಕೆಲಸ ನೀವು ಮಾಡುವಂತಹ ಇಲಾಖೆಯ ಮೇಲೆ ನಿಷ್ಠೆಯಿಂದ ಇದ್ದು ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನ್ಯಾಯಸಮ್ಮತವಾಗಿ ನ್ಯಾಯ ಸಿಗುವುದ ಕಡೆಗೆ ಗಮನವನ್ನು ಹರಿಸಿ ಅಂದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಟ್ಟರೆ ತಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ, ಲಕ್ಷಾಂತರ ಜನ ಕಾರ್ಮಿಕರ ಇಲಾಖೆಯಲ್ಲಿ ಅನುದಾನವೇ ಸಿಗದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸ್ವಾಮಿ, ನಿಮ್ಮದೇ ಇಲಾಖೆಯಲ್ಲಿರ್ತಕ್ಕಂತಹ ಅವ್ಯವಹಾರಗಳು, ನಿಮ್ಮದೇ ಇಲಾಖೆಯಲ್ಲಿರ್ತಕ್ಕಂತಹ ಲೋಪದೋಷಗಳು, ನಿಮ್ಮದೇ ಇಲಾಖೆಯಲ್ಲಿ ಅನುದಾನ ಸಿಗದೆ ಲಕ್ಷಾಂತರ ಜನ ಇವತ್ತು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೈ ತೊಳೆಯುವಂತಹ ಒಂದು ವ್ಯವಸ್ಥೆಯನ್ನು ತಂದಿಟ್ಟಿದ್ದೀರಾ. ಜೊತೆಗೆ ಲಕ್ಷಾಂತರ ಆಟೋ ಚಾಲಕರ ಜೀವನದ ಜೊತೆಯಲ್ಲಿ ಚೆಲ್ಲಾಟವನ್ನು ಆಡ್ತಾ ಇದ್ದೀರಾ ತಮ್ಮ ಇಲಾಖೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸಗಳಿಗೆ ಅನುಕೂಲಕರವಾಗುವಂತಹ ಯೋಜನೆಗಳನ್ನು ತಾವು ವಾಪಸ್ ತೆಗೆದುಕೊಂಡು ಇವತ್ತು ಎಷ್ಟೋ ಮಕ್ಕಳುಗಳು, ಬಡ ಆಟೋ ಚಾಲಕರ ಮಕ್ಕಳು ಮತ್ತು ಕ್ಯಾಬ್ ಚಾಲಕರ ಮಕ್ಕಳುಗಳಿಗೆ, ಇನ್ನುಳಿದ ಇಲಾಖೆಯ ಚಾಲಕರ ಮಕ್ಕಳುಗಳಿಗೆ ಅನುದಾನ ಸಿಕ್ಕದೆ ಇವತ್ತು SSLC ಅಂತಹ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ಶೇಕಡಾವಾರವನ್ನು ತೆಗೆದುಕೊಂಡರೂ ಕೂಡ ಅವರ ಮಕ್ಕಳುಗಳಿಗೆ ನಿಮ್ಮ ಕಡೆಯಿಂದ ಒಂದು ಕಿಂಚಿತ್ತು ಕವಡೆ ಕಾಸಿನ ಕಿಮ್ಮತ್ತಿಲ್ಲದೆ ಲಕ್ಷಾಂತರ ಆಟೋ ಚಾಲಕರುಗಳು ಬೀದಿಲಿ ಬಿದ್ದಿದ್ದಾರೆ. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂತಹ ಅನುಕೂಲಗಳು ಸಿಗದೇ ಇರೋಂಥ ಸಂದರ್ಭಗಳನ್ನು ತಾವುಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನ್ಯಾಯ ಕೊಡೋದ್ರ ಪರವಾಗಿ ತಾವೇನಾದರೂ ಕಣ್ಣೀರು ಹಾಕಿದ್ದಿದ್ರೆ ಇವತ್ತು ಚಪ್ಪಾಳೆಯನ್ನು ಹೊಡೆದು ನಿಮ್ಮನ್ನು ಸ್ವಾಗತ ಮಾಡ್ಬೋದಾಗಿತ್ತು. ಆದರೆ ವ್ಯಕ್ತಿಪರವಾಗಿ ತಾವುಗಳು ಕಣ್ಣೀರು ಹಾಕ್ತೀರಾ ಅಂದರೆ ನಿಮಗೆ ನಾಚಿಕೆ ಆಗಲ್ವಾ ಅನ್ನೋದನ್ನು ನಾವು ಕೇಳಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ನಾಚಿಕೆ ಆಗಬೇಕು. ನಿಮ್ಮ ಇಲಾಖೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗದೇ ಇರತಕ್ಕಂಥ 3 ವರ್ಷಗಳ ಆಡಳಿತದಲ್ಲಿ ತಾವು ಯಾವ ಕೆಲಸ ಕಾರ್ಯಗಳನ್ನ ಸುಗಮವಾಗಿ ಮಾಡಿದ್ದೀರಾ ಅಂತಕ್ಕಂಥ ವಿಚಾರವನ್ನು ರಾಜ್ಯದ ಮುಂದೆ ಬಹಿರಂಗಪಡಿಸಿ ತಾವು ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಮುಂದೆ ಮೈಕುಗಳು, ಕ್ಯಾಮ್ರಾಗಳು ಕಣ್ಣಿಡಿತವೆ, ನನ್ನನ್ನು ಗುರುತಿಸ್ಬಿಡ್ತಾರೆ, ನಮ್ಮನ್ನು ಹೈಲೈಟ್ ಮಾಡ್ತಾರೆ ಅನ್ನತಕ್ಕಂತಹ ವಿಚಾರವಾಗಿ ಕಣ್ಣೀರು ಹಾಕ್ತೀರಾ ಅಂದರೆ, ಆ ಕಣ್ಣೀರು ಹಾಕೋದಕ್ಕೆ ಗ್ಲಿಸರಿನನ್ನು ಯಾವ ಅಂಗಡಿಯಲ್ಲಿ ಖರೀದಿ ಮಾಡಿದ್ರಿ ಅಂತ ಕೇಳಬೇಕಾಗುತ್ತೆ ಸ್ನೇಹಿತರೆ. ಇದು ಯಾರೋ ಒಬ್ಬ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ವಿಚಾರವಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಚಾಲಕರುಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಸುದಿನ ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ಇವರು ಮಾಡಿರ್ತಕ್ಕಂಥ ಕಾಮಗಾರಿಗಳು, ಇವರು ಮಾಡಿರುವಂತಹ ಕೆಲಸ ಕಾರ್ಯಗಳು ಇಡೀ ಚಾಲಕ ವರ್ಗಕ್ಕೆ ತುಂಬ ಅನುಕೂಲಕರವಾಗಿದೆ ಅಲ್ವಾ. ಹಾಗಾಗಿ ಒಂದು ವಿಶೇಷ ಭಿನ್ನವಾದ ರೀತಿಯಲ್ಲಿ ತಮ್ಮ ಅಳುವನ್ನು ವ್ಯಕ್ತಪಡಿಸಿದ್ದಕ್ಕೆ ಒಂದು ಭಾಗದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ.